ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಾನು ಈ ಭಾಗದ ಎಮ್.ಎಲ್.ಎ. ನಾನು ಈ ಭಾಗದ ಎಮ್.ಎಲ್.ಎ. ಏನು ಊರಾಗಿನವ್ರು ಬಂದ ನಿಮ್ಮ ಆಫೀಸ್ ಕಲ್ಲು ಓದಿದಕ್ಕ ಹಂಗ ಮಾಡೋರು, ಏನು ಊರಾಗಿನವ್ರು ಬಂದ ನಿಮ್ಮ ಆಫೀಸ್ ಕಲ್ಲು ಓದಿದಕ್ಕ ಹಂಗ ಮಾಡೋರು. ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಇಒ ಅವರ ನಡೆ ಕೆಲವು ವರದಿಗಾರರ ಕಡೆ ಅನ್ನೋ ಆಗಿದೆ ಕಣ್ರಿ. ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಇಒ ಒಂದು ಕೆನ್ನೆಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ತಾವ್ರೆ. ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ 3 ತಿಂಗಳಿಗೊಮ್ಮೆ ನಮ್ಮ ಹುಕ್ಕೇರಿ ತಾಲೂಕಿನ ಶಾಸಕರು ಹಾಗೂ ಸಚಿವರು ಜನರಿಗೆ ಸರ್ಕಾರಿ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರ ಕುಂದು ಕೊರತೆ ಸಭೆ ಹಾಗೂ ತಾಲೂಕಾ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಗಳನ್ನು ಹಮ್ಮಿಕೊಳ್ತಾರೆ ನೋಡ್ರಿ. ಆದರೆ ಈ ಸಭೆಗೆ ಬೆರಳಿಕೆಯಷ್ಟು ತಮಗೆ ಬೇಕಾಗುವ ವರದಿಗಾರರನ್ನು ಇಂಥ ಸಭೆಗಳಿಗೆ ಬುಲಾವ್ ಕೊಡ್ತಾರೆ. ಇದಂತಾದು ಮಾರಾಯರೆ. ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಇಂಥ ನಡೆ ಚರ್ಚಾಸ್ಪದವಾಗಿದೆ ನೋಡ್ರಿ. ಶಾಸಕ ನಿಖಿಲ್ ಕತ್ತಿ ಗರಂ. ಕೆಲವು ಕಡೆ ತೀವ್ರ ನೀರಿನ ಅಭಾವದ ಸಮಸ್ಯೆ, ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ನಿಖಿಲ್ ಕತ್ತಿ ಈಗಾಗಲೇ ಸೂಚನೆ ನೀಡಿದ್ದು, ತಪ್ಪಿದಲ್ಲಿ ನಿಯೋಜಿತ ಆಡಳಿತಾಧಿಕಾರಿಗಳೇ ನೇರ ಹೊಣೆಗಾರರು ಎಂದು ಕೂಡ ವಾರ್ನ್ ಮಾಡೇ ಬಿಟ್ರು ನೋಡಿ. ನಮ್ಮ ಹುಕ್ಕೇರಿ ತಾಲೂಕಿನ್ಯಾಗ ಒಬ್ಬರು ಶಾಸಕರು ಇನ್ನೊಬ್ಬರು ಸಚಿವರಿದ್ದಾರೆ. ನೀವು ಹಿಂಗೆ ಪಾರ್ಸಾಲಿಟಿ ಮಾಡೋದ್ರಿಂದ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ, ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನು ತಿಳ್ಕೋಬೇಕು? ನಮ್ಮ ಸಭೆಗೆ ಬರೋದಿಲ್ಲ ಇವ ಅಂತ ನಮ್ಮ ಬಗ್ಗೆ ತಪ್ಪು ತಿಳ್ಕೊತಾರೆ. ಅಧಿಕಾರಿಗಳ ಕಾರ್ಯವೈಖರಿ ಯೋಜನೆ ಬಗ್ಗೆ ಗೊತ್ತಾಗಬಾರ್ದು ಅಂತ ಹೀಗೆ ಮಾಡ್ತಿದ್ದಾರ. ನೀವು ಒಂದು ಮಾತಾದರೂ ತಿಳ್ಕೊಳ್ಳಿ, ಇಂದಿನ ಡಿಜಿಟಲ್ ಜಗತ್ತು ಕ್ಷಣ ಮಾತ್ರದಲ್ಲಿ ಎಲ್ಲ ಇಲಾಖೆಗಳ ಅಭಿವೃದ್ಧಿ, ಭ್ರಷ್ಟಾಚಾರ, ಪ್ರಗತಿಪರ ಯೋಜನೆಗಳು ಎಲ್ಲಾನು ಲೈವ್ ಆಗಿ ಜನರ ಮುಂದೆ ಬಂದುಬಿಡುತ್ತೆ. ಇನ್ನು ಜಿಡ್ಡು ಬಿಟ್ಟು ಹೊರಗೆ ಬನ್ನಿ ಇಒ ಸಾಹೇಬ್ರೆ. ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು. ಸರ್ಕಾರದಿಂದ ಬರುವ ಯೋಜನೆ ಜನರಿಗೆ ತಿಳಿಸಬೇಕು, ತಲುಪಿಸುವುದು ಇವರ ಆದ್ಯ ಕರ್ತವ್ಯ. ಅದಕ್ಕೆ ಪತ್ರಿಕಾ ಮಾಧ್ಯಮ ಪ್ರಮುಖ ಪಾತ್ರ ವಹಿಸುತ್ತೆ. ಸರ್ಕಾರ ಒಂದು ಕಡೆ ವರ್ಗಾವಣೆ ಆದೇಶ ಮಾಡಿದರೆ ಇಂತಿಷ್ಟು ವರ್ಷ ಅಧಿಕಾರಿಗಳು ಕೆಲಸ ಮಾಡಬೇಕಂತ ನಿಯಮ ಇದೆ. ಆದರೆ ಹುಕ್ಕೇರಿಯಲ್ಲಿ ಅದು ಅನ್ವಯಿಸುವುದಿಲ್ಲ ನೋಡ್ರಿ. ಇಲ್ಲೇ ಇದ್ಕೊಂಡು ರಿಟೈರ್ಡ್ ಆದಂಥವರು ಇದ್ದಾರೆ. ಇಂಥವರಿಂದ ಅಭಿವೃದ್ಧಿ ಸಾಧ್ಯನಾ? ತಾಲೂಕಿಗೆ ಒಳ್ಳೆಯದೇ. ಹಲವು ವರ್ಷಗಳಿಂದ ಇಲ್ಲೇ ಠಿಕಾಣಿ ಹೂಡಿರುವ ಅಧಿಕಾರಿಗಳನ್ನು ಗುರುತಿಸಿ ಬೇರೆ ಕಡೆ ವರ್ಗಾವಣೆ ಮಾಡ್ರಿ. ಆಮೇಲೆ ಅಭಿವೃದ್ಧಿ ಆಗೋ ಲಕ್ಷಣ ಕೂಡ ಕಂಡು ಬರುತ್ತದೆ. ಇನ್ನಾದರೂ ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ ಸಭೆ, ತಾಲೂಕಾ ಪ್ರಗತಿ ಪರಿಶೀಲನಾ ಸಭೆಗೆ ಎಲ್ಲರನ್ನು ಕರೀರಿ. ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಸಮಸ್ಯೆ ಅದಾವು, ಎಲ್ಲೆಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ನಿಮಗೆ ನಾನು ಬರೋ ದಿನಗಳಲ್ಲಿ ಹೇಳ್ತೇನೆ ನೋಡ್ರಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಈಗ ಇವ್ರ ಮೇಲೆ ಯಾರ ಮೇಲೆ ಕೇಸ್ ಮಾಡೋದು ಹೇಳ್ಸಪ್ಪ? ಅವ್ರು ಕಾಂಟ್ರಾಕ್ಟ್ ಇವ್ರು ಕೇಳ್ತಾರಲ್ಲ, ಅವ್ರು ಯಾರು ಕೊಲ್ಲಾಪುರ ಕೊಟ್ಟು ಕೆಲಸ ಮಾಡೋದು? ಒಂದು ಡೆತ್ ಆದ್ರಿಗೆ ಒಂದು ಸಣ್ಣ ಜಮಾ ಹೋದ್ರಿ. ಈಗ ಅದಕ್ಕೆ ಯಾರು ಹೊಂದಿರ ಸರ್? ಈಗ ಯಾರದ ಮಾಡೋರು ಹೇಳ್ರಿ? ಈಗ ಮನೆ ಅಮ್ಮನಿಗೆ ಮುಂದೆ ಸ್ವಲ್ಪ ಹಿಂದ್ಬಿಟ್ಟಿದ್ದೀವಿ. ರೋಡ್ ಕಚ್ಚೆ ದಾಟದ ನಿಮ್ಮದು ಇದೇ ಆಟೈತೆ ಸರ್. 8 ಮೀಟರ್ ಬಿಟ್ಟು ಹಾಕ್ಬೇಕಾದ್ರೆ ನಿಮ್ಮದು ಇದಾಯ್ತಲ್ಲ ಟೆಂಡರ್ ಪೈಪ್ ಲೈನ್ ಪ್ರಕಾರ ಮಾಡಿ ಸರ್. ನಾವು ಫೀಡ್ ಬಿಡೋದಾರ ಇಲ್ಲೇ ಕೇರಲ್ಲ, ಅವ್ರ ಕಡೆ ಇಲ್ಲ ಬರ್ತೀನಿ. ಅವರು ಇದಾರ, ಅವ್ರು ಕೇರಲ್ಲ ಸರ್. ಮದಕ ಸರ್ ಸರ್ ನಿಮಗೆ ಇಂಟಿಮೇಷನ್ ಕೊಟ್ಟಿದ್ದಾರಲ್ಲ, ಹೋಗಿ ಇವ್ರು ಹೊಡ್ತಾರ್ರಿ, ದೇಶಿ ಬೈಚ್ ಹೊಡ್ತಾರ್ರಿ. ಅದು ಒಂದ್ರಿ 2 ಪುಟ ಉಳಿದಿದ್ರಿ ನೋಡ್ರಿ. ರೋಡ್ ಹೆಚ್ಚೆ ಹೊಡ್ತಾರ್ರಿ. ಮಕ್ಕಳು ಇವ್ರು ಬರ್ಲಿ ಇವ್ರು ನಾ ತೋರ್ತಾರ್ರಿ. ಈಗ ಎಲ್ಲಿ ಮುಂದೆ ಚಾಲು ಇದ್ರಿ ಅಮ್ಮನಿಗೆ ಅಭಿನಯದಾಗ ಎಲ್ಲ ಟೋಟಲ್ ಅಮ್ಮನಿಗಿಂದ ಅಭಿನಯದಾಗ ಹೊಡ್ತಾರ್ರಿ. ಮನೆ ಹಿಂಗಾಗಿ ಒಂದು ಇವ್ರಿಗೆ ಇದಾಗಿ ಅವ್ರು ರೋಡ್ ಕಾರ್ಲರ್ ಬಿದ್ದು ಸಾಯ್ಸ್ರಿ. ನಮ್ಮ ಹೆಸರು ಹುಡುಗ ಹಿಡಿಸೋ ಹೀಗೆ ಇಲ್ಲೇ ಮಾಡಿ ಪ್ರಕಾರ ದಾಖಲೆ ಇದ್ರಿ. ಬೇರೆ ಅವ್ರ ಟೂಲ್ ಅನ್ನೋದು ಹಾಕಿದ ಕಾಣದ ಹೋದ್ ಹಾಕಿದ್ರ ಅವ್ನ. ಅದಕ್ಕೆ ಯಾರು ಮಾಡಿದ್ರೆ ಸಾಹೇಬ್ರೀಗ ಸ್ಟಾಪ್ ಮಾಡೋದಲ್ರಿ. ನೀವು ಹಠಾಕ ಕೊಡಿದ್ರಿ, ಹೆಂಗೆ ರಾತ್ರಿ ಹಾಕದಾರ ಅವ್ರು. ಅದಕ್ಕೆ ಯಾರು ಜವಾಬ್ದಾರಿ ಹೇಳಿ? ಅವ್ನು ಟೆಂಡರ್ ಅವ್ನ ಕರ್ಸರ್ ಅವ್ನು ಕಾಂಟ್ರಾಕ್ಟರ್.
ಡೈರೆಕ್ಷನ್ ಕೊಟ್ಟಿದ್ದೆ ಸರ್. ಈಗ ನಾವು ಅದನ್ನು ಕೆಲಸ ಮಾಡಿದ್ವಿ ಸರ್. ಸರ್ ಮತ್ತೆ ಸರ್ ಇವತ್ತು ಸಂಸ್ಕೃತಿ ಇಲಾಖೆಗೆ ಟೋಟಲ್ಲು 15 ಹೋಗೋಣ ಸರ್. 15 ಗಂಟೆ ಈಗ ನಾವು 12ಕ್ಕೆ ವಿತ್ ಡಾಕ್ಯುಮೆಂಟ್ ಇನ್ನು 6 ಅಲ್ವಾ 13 ಆಯ್ತು ಸರ್. ಈಗ 4 ಗಂಟೆ ಇದೆ ಸರ್. 4ರಲ್ಲಿ 2 ಸಂಕೇಶ್ವರ, 1 ಹುಕ್ಕೇರಿ ಇದೆ ಸರ್.